ಶಾಸಕ ಡಾಕ್ಟರ್ ಕಾಶಪ್ಪನವರಿಗೆ ಸಚಿವ ಸ್ಥಾನ ನೀಡುವಂತೆ ಸಜ್ಜನ್ ಸಮಾಜ ವತಿಯಿಂದ ಆಗ್ರಹ. ಇಳಕಲ್ ರಾಜ್ಯ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರವರಿಗೆ ರಾಜ್ಯ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕೆಂದು ಸಜ್ಜನ್ ಸಮಾಜದ ವತಿಯಿಂದ ಒತ್ತಾಯ. ಕ್ಷೇತ್ರದ ಅಭಿವೃದ್ಧಿ ಹಾಗೂ ಸಮಾಜದ ಹಿತದೃಷ್ಟಿಯಿಂದ ಅವರಿಗೆ ಈ ಜವಾಬ್ದಾರಿ ಸಿಗಲೇಬೇಕು ಎಂದು ಸಮಾಜದ ಮುಖಂಡರು ಒಕ್ಕೊರಲಿನಿಂದ ಆಗ್ರಹಿಸಿದ್ದಾರೆ. ಶಾಸಕ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರವರಿಗೆ ಸಚಿವ ಸ್ಥಾನ ನೀಡುವಂತೆ ಸಜ್ಜನ್ ಸಮಾಜದ ವತಿಯಿಂದ ಪ್ರಬಲ ಆಗ್ರಹ ವ್ಯಕ್ತವಾಗಿದೆ. ಇದೇ ಸಂದರ್ಭದಲ್ಲಿ ಸಮಾಜದ ಪ್ರಮುಖರು ಸಭೆ ಸೇರಿ ಶಾಸಕರ ಪರವಾಗಿ ಧ್ವನಿ ಎತ್ತಿದರು. ಸಜ್ಜನ್ ಸಮಾಜದ ಅಧ್ಯಕ್ಷರಾದ ಚಂದ್ರಶೇಖರ್ ಸಜ್ಜನ್, ಉಪಾಧ್ಯಕ್ಷರಾದ ಸಿಎಸ್ ಸಜ್ಜನ್ ಹಾಗೂ ಕಾರ್ಯದರ್ಶಿ ಎಸ್.ವೈ. ಸಜ್ಜನ್ ನೇತೃತ್ವದಲ್ಲಿ ನಡೆದ ಈ ಸಭೆಯಲ್ಲಿ ಕಾಶಪ್ಪನವರವರ ರಾಜಕೀಯ ಅನುಭವ ಮತ್ತು ಜನಪರ ಕಾಳಜಿಯನ್ನು ಶ್ಲಾಘಿಸಲಾಯಿತು. ಸಭೆಯಲ್ಲಿ ಸಮಾಜದ ಗಣ್ಯರಾದ ಮಲ್ಲಣ್ಣ ಕಂಪ್ಲಿ, ವಿರೂಪಾಕ್ಷಪ್ಪ ಸಜ್ಜನ್, ಚಂದ್ರಶೇಖರ್ ಸೂಡಿ, ಡಾಕ್ಟರ್ ನಾಗರಾಜ ಸಜ್ಜನ್, ಬಸವರಾಜ ಎಸ್ ಸಜ್ಜನ್, ಸುರೇಶ್ ಕಂಪ್ಲಿ, ಮಹಾಂತೇಶ್ ಸಜ್ಜನ್, ಬಿಎಂ ಸೂಡಿ, ಸಂಜಯ್ ಕಂಪ್ಲಿ, ಶಿವಣ್ಣ ಸಜ್ಜನ್, ಆನಂದ ಕರಡಿ, ಮಹಾಂತೇಶ ಬಿ ಸಜ್ಜನ್, ಶಶಿ ಸಜ್ಜನ್, ಗುರುಲಿಂಗಪ್ಪ ಸಜ್ಜನ್, ಬಸವರಾಜ್ ಸೂಡಿ, ಬಸವರಾಜ್ ಸಜ್ಜನ್, ಎಸ್ಪಿ ಸಜ್ಜನ್, ಭೋಜಪ್ಪ ಸೂಡಿ ಸೇರಿದಂತೆ ಸಮಾಜದ ಮುಖಂಡರು ಭಾಗವಹಿಸಿದ್ದರು. ಶಾಸಕ ವಿಜಯಾನಂದ ಕಾಶಪ್ಪನವರವರು ಈಗಾಗಲೇ ರಾಜ್ಯ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಅತ್ಯುತ್ತಮ ಕೆಲಸ ಮಾಡುತ್ತಿದ್ದಾರೆ. ಅವರಿಗೆ ಸಚಿವ ಸ್ಥಾನ ನೀಡುವ ಮೂಲಕ ಸರ್ಕಾರ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಇನ್ನಷ್ಟು ವೇಗ ನೀಡಬೇಕು ಎಂದು ಸಜ್ಜನ್ ಸಮಾಜದ ಯುವಕರು ಹಾಗೂ ಮುಖಂಡರು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಕಾಶಪ್ಪನವರವರಿಗೆ ಸಚಿವ ಸ್ಥಾನ ಸಿಗುವವರೆಗೂ ನಮ್ಮ ಸಮಾಜದ ಬೆಂಬಲ ಮತ್ತು ಹೋರಾಟ ಮುಂದುವರಿಯಲಿದೆ ಎಂದು ಮುಖಂಡರು ತಿಳಿಸಿದ್ದಾರೆ. ಶಾಸಕ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರವರಿಗೆ ಸಚಿವ ಪಟ್ಟ ಸಿಗಬೇಕೆಂಬ ಕೂಗು ದಿನದಿಂದ ದಿನಕ್ಕೆ ಜೋರಾಗುತ್ತಿದ್ದು, ಹೈಕಮಾಂಡ್ ಹಾಗೂ ರಾಜ್ಯ ಸರ್ಕಾರ ಈ ಬೇಡಿಕೆಗೆ ಹೇಗೆ ಸ್ಪಂದಿಸಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಇವತ್ತಿನ ಪ್ರೆಸ್ ಮೀಟಿಗೆ ಎಲ್ಲ ವಿಶ್ವ ಮಾಧ್ಯಮದವರನ್ನ ಹಾಗೂ ಪತ್ರಿಕಾ ಮಾಧ್ಯಮವನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತಿನ ಪತ್ರಿಕಾಗೋಷ್ಠಿ ಏನೆಂದರೆ, ಬಾಗಲಕೋಟೆ ಜಿಲ್ಲಾ ಹುನಗುಂದ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಹಾಗೂ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆದಂಥ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರಿಗೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರ ತಮ್ಮ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಕೊಡಬೇಕನ್ನುವ ಬಗ್ಗೆ ಇವತ್ತಿನ ಒಂದು ಗೋಷ್ಠಿ. ಮಾನ್ಯ ಶಾಸಕರಾದಂಥ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಮೊದಲಿನಿಂದಲೂ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸಿದ್ದಾರೆ. ಅವರ ತಂದೆಯವರ ಕಾಲದಿಂದ ಅವರ ತಂದೆಯವರು 3 ಸಲ MLA ಆಗಿ ಮಂತ್ರಿಗಳಾಗಿ ಈ ನಮ್ಮ ಹುನಗುಂದ ತಾಲೂಕಿನ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಅವರ ಕಾಲವಾದ ನಂತರ ಅವರ ಶ್ರೀಮತಿಯವರಾದಂಥ ಗೌರಮ್ಮ ಕಾಶಪ್ಪನವರು ಕೂಡ ನಮ್ಮ ಹುನಗುಂದ ತಾಲೂಕಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಆ ನಂತರ ಅವರ ತರುವಾಯ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಕೂಡ 2 ಸಲ ಆಯ್ಕೆಯಾಗಿ ನಮ್ಮ ಹುನಗುಂದ ತಾಲೂಕಿನ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹನಿ ನೀರಾವರಿಯನ್ನು ಹಾಗೂ ನಮ್ಮ 100 ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ಗಳನ್ನು ಕೊಟ್ಟಿದ್ದಾರೆ. ಹೀಗೆ ಹಲವಾರು ಯೋಜನೆಗಳನ್ನು ನಮ್ಮ ತಾಲೂಕಿನಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾನ್ಯ ಶಾಸಕರು ಮಾಡಿದ್ದಾರೆ. ಹೀಗೆ ಅವರು ಹೆಂಗಪ್ಪ ಅಂತಂದ್ರೆ ಎಲ್ಲ ಸಮಾಜದವ್ರ ಜೊತೆ ಎಲ್ಲರನ್ನೂ ಒಂದೇ ಇದ್ರ ಮೇಲೆ ಅವರು ಸಹಕಾರ ಕೊಡ್ತಾ ಇದ್ದಾರೆ. ಹಾಗೆ ಅವರು ಯಾವಾಗಲೂ ನೇರ ದಿಟ್ಟ ನಿರಂತರ ಅನ್ನುವಾಗೆ 24/7 ಅನ್ನುವಾಗೆ ಅವ್ರ ಮನೆಗೆ ಯಾವಾಗಲೂ ನಾವು ಯಾರೇ ಇರಲಿ, ಒಂದು ಹಳ್ಳಿಯಿಂದ ಜನ ಒಬ್ಬ ಯಾರೇ ಬಂದರೂ ಕೂಡ ಅವ್ರನ್ನ ಸ್ವಾಗತಿಸಿ ಅವ್ರಿಗೆ ಏನು ಕೆಲಸ ಆಗಬೇಕಲ್ಲ ಅಂತ ಕೆಲಸ ಕಾರ್ಯಗಳನ್ನು ಅವರು ಕೈಗೆತ್ತಿಕೊಂಡು ಅವ್ರ ಕೆಲಸ ಕಾರ್ಯಗಳನ್ನು ಮಾಡಿರ್ತಾರೆ. ಹೀಗೆ ಮಾಡೋದ್ರಿಂದ ನಮ್ಮ ತಾಲೂಕಿನಲ್ಲಿ ಇಂಥವರ ಸಚಿವರಾಗಿ ಆಗಬೇಕನ್ನೋ ಉದ್ದೇಶ ಭಾಳ ಇದೆ. ಎಲ್ಲ ಪ್ರತಿಯೊಬ್ಬ ನಾಯಕನಿಗೂ ಪ್ರತಿಯೊಬ್ಬ ಮನುಷ್ಯನಿಗೂ ನಾಗರಿಕನಿಗೂ ಕೂಡ ಅವರು ಸಚಿವರಾಗಬೇಕು ಅನ್ನೋ ಆಸೆ ನಮ್ಮ ತಾಲೂಕಿನ ಎಲ್ಲ ಜನರಲ್ಲಿ ಇದೆ. ಅದಕ್ಕೋಸ್ಕರ ನಮ್ಮ
ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರು ತಮ್ಮ ಸಚಿವ ಸಂಪುಟದಲ್ಲಿ ಮಾನ್ಯ ನಮ್ಮ ತಾಲೂಕಿನ ಶಾಸಕರಾದಂಥ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರಿಗೆ ನಮ್ಮ ಸಜ್ಜನ್ ಸಮಾಜದ ವತಿಯಿಂದ ಅವರಿಗೆ ನಾವು ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ಮನವಿ ಮಾಡ್ತಾ ಇದ್ದೀವಿ. ನಮಸ್ಕಾರ. ಇವತ್ತಿನ ಪತ್ರಿಕಾಗೋಷ್ಠಿ ಮಾಡೋ ಉದ್ದೇಶ ಶ್ರೀ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರಿಗೆ ಮಂತ್ರಿ ಸ್ಥಾನ ಕೊಡುವ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಪತ್ರಿಕಾಗೋಷ್ಠಿಯವರು, ಮೀಡಿಯಾದವರು, ಪತ್ರಕರ್ತರು ಎಲ್ಲರಿಗಿಂದು ಸ್ವಾಗತ ಬಯಸಿ ನಮ್ಮ ಉದ್ದೇಶ ಸಜ್ಜನ್ ಸಮಾಜದ ಉದ್ದೇಶವಾಗಿರ್ತಕ್ಕಂಥದ್ದು ನಮ್ಮ ಶಾಸಕರಿಗೆ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರಿಗೆ ಮಂತ್ರಿ ಸ್ಥಾನ ಕೊಡಬೇಕು. ಹೇಗೆ ಕೊಡಬೇಕಂದ್ರೆ ಅವರ ಮನೆತನ ಕಾಂಗ್ರೆಸ್ನಿಂದ ಬಂದಿದೆ. ಅವರ ತಂದೆಯವರಾದರೂ ಕೂಡ ಮಂತ್ರಿಗಳಾಗಿದ್ದಾರೆ, ಅವರ ತಾಯಿಯು MLA ಆಗಿದ್ದಾರೆ. ಆನಂತರ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಅವರ ಹೈಕಮಾಂಡ್ ಲೆವೆಲ್ ಕೂಡ ಒಂದು ಒಳ್ಳೆಯ ಸಂಬಂಧ ಇಟ್ಟುಕೊಂಡಂಥ ವ್ಯಕ್ತಿ. ಆಗ ಅನಂತರ ಸಮಾಜದಲ್ಲಿ ಎಲ್ಲ ಸಮಾಜದವ್ರ ಜೊತೆ ಒಳ್ಳೆಯ ಸಂಬಂಧ ಇಟ್ಟುಕೊಂಡು ಇಲ್ಕಲ್ ಮತ್ತು ಹುನಗುಂದವನ್ನು ಬೆಳವಣಿಗೆ ಆಗಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅದಕ್ಕೆ ಮಂತ್ರಿ ಸ್ಥಾನವನ್ನು ಕೊಟ್ಟರೆ ಯಾವ ರೀತಿಯಾಗಿ ಹಿಂದೆ ಕಟ್ಟಿಯವರಲ್ಲಿ ಇಲ್ಕಲ್ನಲ್ಲಿ ಮುಖ್ಯಮಂತ್ರಿಗಳಾಗಿ ಹೋದರು, ಅದೇ ರೀತಿ ಇವರು ಮಂತ್ರಿಗಳಾಗಿ ಇಲ್ಕಲ್ ಹುನಗುಂದವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಕಾರಣೀಭೂತರಾಗ್ತಾರೆ. ಅದಕ್ಕೆ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕಂತ ಸಜ್ಜನ ಸಮಾಜ ವತಿಯಿಂದ, ಎಲ್ಲ ಹಿರಿಯರ ವತಿಯಿಂದ ನಾನು ಹೈಕಮಾಂಡ್ ಮತ್ತು DK ಶಿವಕುಮಾರ್ ಅವರಿಗೆ ವಿನಂತಿ ಪೂರ್ವಕವಾಗಿ ಆಗ್ರಹ ಮಾಡುತ್ತೇನೆ. ಇವತ್ತು ಡಾಕ್ಟರ್ ವಿಜಯಾನಂದ ಕಾಶಪ್ಪನವರನ್ನು ನಮ್ಮ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಶಾಸಕರಿಗೆ ಮಂತ್ರಿ ಸ್ಥಾನವನ್ನು ನೀಡಬೇಕೆಂದು ಸಮಾಜ ವತಿಯಿಂದ ಕೇಳಿಕೊಳ್ಳಲು ನಾನು ಇವತ್ತು ನಿಮ್ಮ ದೃಶ್ಯಮಾನದವರನ್ನು ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ದು ಅವರಿಗೆ ಸ್ವಾಗತವನ್ನು ಕೊಡ್ತೀವಿ. ಮತ್ತೇನಪ್ಪ ಅಂದ್ರೆ ವಿಜಯಾನಂದ ಕಾಶಪ್ಪನವರ ಒಂದು ಕುಟುಂಬ ವರ್ಗ ಈ ರಾಜಕೀಯದಲ್ಲಿ ಪೂರ್ಣ ತೊಡಗಿಸಿಕೊಂಡಾರ. ಆ ಒಂದು ಪೂರ್ತಿ, ಯಾಕಂದ್ರೆ ಅವ್ರ ಜೀವನ ಒಂದು ಅವ್ರ ತಂದೆ ತಾಯಿ ಅವ್ರ ಹೆಣ್ಮಕ್ಳು ಅವರು ಸಹಿತ ರಾಜಕೀಯದಲ್ಲಿ ದುಡ್ಕ್ಯಾರ. ಆ ಕಾರಣದಿಂದ ಅವರಿಗೆ ಸಚಿವ ಸ್ಥಾನವನ್ನು ನೀಡಿದರೆ ನಮ್ಮ ಬಾಗಲಕೋಟೆ ಜಿಲ್ಲೆ ಮತ್ತು ಹುನಗುಂದ ತಾಲೂಕು ಇನ್ನಷ್ಟು ಪ್ರಗತಿಗತಿಯಲ್ಲಿ ಮುಂದುವರಿಯುತ್ತದೆ ಮತ್ತು ಸುಧಾರಣೆ ಕಾರ್ಯಗಳು ಆಗ್ತಾವಂತ ಹೇಳಿ ನಾನು ಇವತ್ತಿನ ಪತ್ರಿಕಾಗೋಷ್ಠಿ ಹಾಗೂ ದೃಶ್ಯ ಮಾತುಗಳಿಗೆ ನಾವು ಆತ್ಮೀಯವಾಗಿ ಬೀರಿಸಿದ ಸಜ್ಜನ ಸಮಾಜದಿಂದ ಸ್ವಾಗತಿಸುತ್ತಿದ್ದೇವೆ. ಇವತ್ತಿನ ವಿಷಯವೇನೆಂದರೆ, ನಮ್ಮ ತಾಲೂಕಿನ ಜನತೆಯ ಶಾಸಕರಾದಂಥ ವಿಜಯಾನಂದ ಕಾಶಪ್ಪನವರು ಹಾಗೂ ಕರ್ನಾಟಕ ರಾಜ್ಯ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರಿಗೆ ಪ್ರಸ್ತುತ ಈ ಕರ್ನಾಟಕ ಸರ್ಕಾರದ DK ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ನಮ್ಮ ಇಳಕಲ್ ಸಜ್ಜನ ಸಮಾಜ ವತಿಯಿಂದ ಆತ್ಮೀಯವಾಗಿ ಅವರಿಗೆ ನಾನು ವಿನಂತಿಸಿಕೊಳ್ಳುತ್ತಿದ್ದೇನೆ. ಹಾಗೂ ಡಾಕ್ಟರ್ ವಿಜಯಾನಂದ ಕಾಶಪ್ಪನವ್ರ ಬಗ್ಗೆ ಹೇಳಬೇಕಾದ್ರೆ, ನಮ್ಮ ಸಮಾಜಕ್ಕೆ ಸಮುದಾಯ ಭವನ ಕಟ್ಟಲಿಕ್ಕೆ ಹಣ ಸಹಾಯ ಮಾಡಿದ್ದಾರೆ ತಮ್ಮ ಅಧಿಕಾರ ಅವಧಿಯಲ್ಲಿ. ಈ ಕೂಡ ನಮ್ಮ ತಾಲೂಕಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇರ್ತವೆ. ಮತ್ತು ಇನ್ನೊಂದು ಹೇಳಬೇಕಂದ್ರೆ, ಹನಿ ನೀರಾವರಿ ಹಾಗೂ ರಸ್ತೆ ಆಗಲಿ ಸುಮಾರು ಎಜುಕೇಷನ್ ಅಂದರೆ ಶೈಕ್ಷಣಿಕವಾಗಿ ಹಲವಾರು ಯೋಜನೆಗಳನ್ನು ಕೈಗೊಂಡಿದ್ದಾರೆ. ಮತ್ತು ಸುಮಾರು 100 ಸ್ಮಾರ್ಟ್ ಕಂಪ್ಯೂಟರ್ಗಳನ್ನು ಇವತ್ತು ನಮ್ಮ ತಾಲೂಕಿನಲ್ಲಿ ಹಲವಾರು ಸರ್ಕಾರಿ ಶಾಲೆಗಳಿಗೆ ವಿತರಿಸಿದ್ದಾರೆ. ಅದು ಕರ್ನಾಟಕ ರಾಜ್ಯದಲ್ಲೇ ಒಂದು ಐತಿಹಾಸಿಕ ಒಂದು ಸಾಧನೆ ಅಂತ ಹೇಳಬಯಸುತ್ತೇನೆ. ಇವತ್ತು ಸಜ್ಜನ ಸಮಾಜ ಅವ್ರ ಹಿಂದೆ ನಾವು ಬೆಂಬಲವಾಗಿ ನಿಂದಿರ್ತೀವಿ. ಸರ್ಕಾರದಲ್ಲಿ ನಾವು ಅವರು ಏನೇ ಇದ್ದರೂ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಯಾಕೆಂದರೆ ಅವರ ನಮ್ಮ ತಾಲೂಕು ಅಭಿವೃದ್ಧಿ ಆಗ್ಬೇಕಂತಂದ್ರೆ ಅವರು ಬೇಕೇ ಬೇಕು. ರಾಜ್ಯ ಅಭಿವೃದ್ಧಿ ಆಗ್ಬೇಕಂದ್ರೆ ಅವ್ರಿಗೆ ಬೇಕೇ ಬೇಕು. ಇದು ಸಚಿವ ಸಂಪುಟ ಅಂದರೆ ಸಾಮಾನ್ಯ ಕೆಲಸ ಅಲ್ಲ. ಆ ಕೆಲಸ ಮಾಡೋಕ್ಕೆ ಅರ್ಹರದರ. ಇವತ್ತು ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ನೇಕಾರ ಬಂಧು, ಬಡವರ ಬಂಧು ಅಂತ ಈ ಸಂದರ್ಭ ಹೇಳ್ತಾ ನನ್ನ ಮಾತು ಮುಗಿಸ್ತಾರೆ. ಧನ್ಯವಾದ.